ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ CET 2024ರ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಕರ್ನಾಟಕ CET ಬಗ್ಗೆ ಆಗಿರ್ಬೋದು, ನೀಟ್ ಬಗ್ಗೆ ಆಗಿರ್ಬೋದು, ಎಲ್ಲದರ ಒಂದು ಅಪ್ಡೇಟ್ಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾ ಹೋಗ್ತಾ ಇರ್ತೀವಿ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಅಪ್ಡೇಟ್ ಬಂತು. ಏನಪ್ಪ ಅಂತ ಅಂದರೆ ಇಲ್ಲಿ ಮಾರ್ಚ್ 30 ಮತ್ತು ಏಪ್ರಿಲ್ 1ನೇ ತಾರೀಕಿನಂದು ಏಪ್ರಿಲ್ 1ರವರೆಗೆ ನೀವು ಇನ್ನೂ ಕೂಡ ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿಲ್ಲ, ಕರ್ನಾಟಕ CET ಯಾರು ಅಪ್ಲಿಕೇಶನನ್ನು ಹಾಕಿಲ್ಲ, ಎಲ್ಲರೂ ಕೂಡ ಇನ್ನೊಂದ್ಸಲಿ ಹಾಕ್ಕೊಳ್ಳೋದಕ್ಕೆ ಅವರು ಟೈಮನ್ನು ಕೊಟ್ಟಿದ್ದಾರೆ. ಅವರಿಗೆ ಏನು ನೆಕ್ಸ್ಟ್ ಈಗ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಎಕ್ಸಾಮನ್ನು ಬರೀಬೇಕು ಅಂತಲೂ ಕೂಡ ಅವರು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ. ಅದಾದ ಬಳಿಕ ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ. ಏಪ್ರಿಲ್ 7ನೇ ತಾರೀಕು ನಂತರ ಅಡ್ಮಿಟ್ ಕಾರ್ಡ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಬರ್ತಿದೆ. ಏಪ್ರಿಲ್ 7ರವರೆಗೆ ಇನ್ನೂ ಕೂಡ ಯಾವುದೇ ಆದಂಥ ಒಂದು ಅಡ್ಮಿಟ್ ಕಾರ್ಡ್ಗೆ ಇನ್ನೂ ಏನು ಅದರ ಒಂದು ಲಿಂಕ್ ಓಪನ್ ಆಗಿಲ್ಲ, ಜನ್ರೇಟ್ ಮಾಡ್ಕೊಂಡಿಲ್ಲ. ಈಗ ಡೈರೆಕ್ಟಾಗಿ ನಿಮಗೆ ಏಪ್ರಿಲ್ 7ನೇ ತಾರೀಕು ಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ಬರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇರ್ತದೆ. ಓಕೆ, ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.